ಗೈಸ್, ಕೆಲ ಸಂಬಂಧಗಳು ಬೇಗನೆ ಶುರು ಆಗ್ತದೆ ಮತ್ತೆ ಬೇಗನೆ ಮುಗ್ದೋಗುತ್ತದೆ. ಸೊ ಇನ್ನು ಕೆಲವು ಸಂಬಂಧಗಳು ತಡವಾಗಿ ಬರ್ತದೆ, ಆದರೆ ನಿಧಾನವಾಗಿ ಮನಸ್ಸಿಗೆ ಹತ್ರ ಆಗ್ತದೆ. ಸೊ ಆಶ್ಚರ್ಯ ಏನಂತ ಹೇಳಿದ್ರೆ, ಇಂಥ ಸಂಬಂಧಗಳೇ ಗಟ್ಟಿಯಾಗಿ ಉಳ್ಕೊಳ್ತವೆ. ಯಾಕಂದ್ರೆ ತಡವಾಗಿ ಸಿಗುವ ಸಂಬಂಧಗಳ ಹಿಂದೆ ಅಟ್ರಾಕ್ಷನ್ ಒಂದೇ ಇರೋದಿಲ್ಲ ಗೈಸ್. ಸೊ ಅದರಲ್ಲಿ ಮೆಚುರಿಟಿ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಪೇಷನ್ಸ್ ಇರುತ್ತೆ, ಇವೆಲ್ಲವೂ ಕೂಡ ಇರುತ್ತೆ. ಮೊದಲನೇದಾಗಿ ತಡವಾಗಿ ಸಿಗುವವರು ತುಂಬಾ ಮೆಚುರಿಟಿ ಆಗಿರ್ತಾರೆ. ಅಂದ್ರೆ ಅವರು ಹೆಚ್ಚು ಮೆಚುರಿಟಿ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಅವರ ಜೀವನದಲ್ಲಿ ಅನುಭವಿಸಿರುವಂತಹ ಕೆಲವು ನೋವುಗಳು, ಕೆಲವು ಜನರನ್ನು ಅವರು ಅರ್ಥ ಮಾಡಿಕೊಂಡಿರುವಂತಹ ರೀತಿ ಆಗಲಿ, ಇವೆಲ್ಲವೂ ಅವರನ್ನು ಮೆಚುರಿಟಿಯಾಗಿ ಹೈ ಲೆವೆಲ್ ಮೆಚುರಿಟಿಯಾಗಿ ಮಾಡಿಸುತ್ತೆ. ಅಂಥವ್ರು ನಮ್ಮ ಜೀವನದಲ್ಲಿ ಬಂದಾಗ ಅದರ ಅರ್ಥ ಅಥವಾ ಅವರ ಕೊಡುವಂಥ ವ್ಯಾಲ್ಯೂ ಆಗಲಿ ಬೇರೆ ರೀತಿನೇ ಇರುತ್ತೆ ಗೈಸ್. ಅವರು ಇಂಪ್ರೆಸ್ ಮಾಡೋದಕ್ಕಿಂತ ಕನೆಕ್ಟ್ ಆಗೋದು ತುಂಬ ಮುಖ್ಯ ಅಂತ ಹೇಳಿ ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ಗೈಸ್, ಇಂಥವ್ರು ನಮ್ಮ ಜೀವನಕ್ಕೆ ಬಂದಾಗ ಅಂಥ ಸಂಬಂಧಗಳು ತುಂಬ ಆಳವಾಗಿ ಇರ್ತವೆ. ಎರಡನೆಯದಾಗಿ ಅವರಿಗೆ ಲೋನ್ಲಿನೆಸ್ ಅರ್ಥ ಆಗಿರುತ್ತೆ. ಯಾಕಂತ ಹೇಳಿದರೆ ಅವರು ಒಬ್ಬರೇ ಇದ್ದ ದಿನಗಳು ಮತ್ತು ಯಾರು ಅವರ ಜೊತೆಗಿಲ್ದಿದ್ದಾಗ ಕಳೆದಂಥ ಆ ಕ್ಷಣಗಳು ಮತ್ತು ಖಾಲಿ ಮನಸ್ಸು, ಇವೆಲ್ಲವೂ ಕೂಡ ಅವರಿಗೆ ಒಂದು ವ್ಯಾಲ್ಯೂನ ಅಂದರೆ ಒಂದು ಪಾಠನ ಕಲಿಸಿರುತ್ತೆ. ಸೊ ಹಾಗಾಗಿ ಅಂಥವ್ರು ನಮ್ಮ ಜೀವನಕ್ಕೆ ಬಂದಾಗ ಅವರು ಆ ಸಂಬಂಧಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಅವರು ಮನಸಾರೆ ಕನೆಕ್ಟ್ ಆದಾಗ ಆ ಸಂಬಂಧದ ವ್ಯಾಲ್ಯೂ ಗೊತ್ತಾಗುತ್ತೆ. ಯಾಕಂತ ಹೇಳಿದರೆ ಅವರು ಕೇರ್ಲೆಸ್ ಆಗಿರೋದಿಲ್ಲ, ಕೇರ್ಫುಲ್ ಆಗಿರ್ತಾರೆ ಗೈಸಲ್ಲಿ. ಮೂರನೆಯದಾಗಿ ತಡವಾಗಿ ಸಿಗುವ ಸಂಬಂಧಗಳಲ್ಲಿ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗಿರುತ್ತೆ ಮತ್ತೆ ಅಪ್ರಿಷಿಯೇಷನ್ ಹೆಚ್ಚಾಗಿರುತ್ತೆ. ಚಿಕ್ಕ ಕೇರ್ಗೂ ಕೂಡ ಅವರು ವ್ಯಾಲ್ಯೂ ಕೊಡ್ತಾರೆ ಮತ್ತು ಸಣ್ಣ ಮಾತಿಗೂ ಕೂಡ ಖುಷಿ ಪಡ್ತಾರೆ. ಮತ್ತು ನಾವು ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡ್ಕೊಳ್ತೇವೆ ಅದು ಕೂಡ ಅವರು ಒಂದು ದೊಡ್ಡ ಗಿಫ್ಟ್ ಥರ ಅನ್ಕೊಳ್ತಾರೆ ಗೈಸ್. ಯಾಕಂದರೆ ಅವರಿಗೆ ಪರ್ಫೆಕ್ಷನ್ ಬೇಕಾಗಿರಲ್ಲ, ಪೀಸ್ ಬೇಕಾಗಿರುತ್ತೆ ಅನ್ನೋ ಒಂದು ಮ್ಯಾಚುರಿಟಿ ಲೆವೆಲ್ಗೆ ಅವರು ಬಂದಿರ್ತಾರೆ. ನಾಲ್ಕನೆಯದಾಗಿ ಅಂಥ ಸಂಬಂಧಗಳು ಬೇಗನೆ ಕಟ್ಟಿಕೊಳ್ಳುವುದಿಲ್ಲ, ಅದು ಸ್ಲೋ ಆಗಿ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಮಾತಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಮತ್ತೆ ಸೈಲೆನ್ಸ್ ಇದ್ರೂ ಕೂಡ ಅದೇ ಒಂದು ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ. ಬೇಗ ಬೆಳಗುವಂತಹ ಒಂದು ಏನು ಬೆಂಕಿ ಇರುತ್ತೆ ಅದು ಬೇಗ ಆರೋಗುತ್ತೆ ಗಾಯ್ಸ್. ಸೊ ಅದೇ ನಿಧಾನವಾಗಿ ಹೊತ್ತಿ ಉರಿತಾ ಇರುವಂತಹ ಬೆಂಕಿ ತುಂಬ ಕಾಲ ಉಳಿಯುತ್ತೆ. ಸೊ ಈ ರಿಲೇಷನ್ಶಿಪ್ ಕೂಡ ಹಾಗೆ, ತುಂಬ ತಡವಾಗಿ ಸಿಕ್ಕಿದವರು ಕೂಡ ನಮ್ಮನ್ನು ಅರ್ಥ ಮಾಡಿಕೊಳ್ಳೋರೇ ಆಗಿರ್ತಾರೆ ಗಾಯ್ಸ್. ಐದನೇದಾಗಿ ಒಬ್ಬರನ್ನೊಬ್ಬರು ಚೇಂಜ್ ಮಾಡೋದಕ್ಕೆಲ್ಲ ಎಕ್ಸೆಪ್ಟ್ ಮಾಡೋಕೆ ಬಂದಿರ್ತಾರೆ. ಸೊ ಗೈಸ್, ನಮ್ಮ ಏನಾದರೂ ವೀಕ್ನೆಸ್ ಇದ್ರೂ ಕೂಡ, ನಮ್ಮ ಪಾಸ್ಟ್ ಅಲ್ಲಿ ನಡೆದು ಹೋದಂತ ಒಂದು ಏನಾದರೂ ಘಟನೆಗಳಿದ್ರೂ ಕೂಡ, ಏನೋ ಇದ್ರೂ ಕೂಡ ಅವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನಾನಿದ್ದೀನಿ ಅನ್ನೋ ಒಂದು ಮನಸ್ಸು ಇರುತ್ತದೆ. ಸೊ ಇಂಥ ಮನಸ್ಸೇ ಗಟ್ಟಿಯಾದ ಒಂದು ಸ್ಟ್ರಾಂಗ್ ಆದಂತ ಒಂದು ಸಂಬಂಧವನ್ನ ಉಳಿಸುತ್ತೆ. ಈ ಬೇರ್ ಇರ್ತಾವಲ್ಲ, ಈ ಬೇರ್ ಹೆಂಗ್ ಸ್ಟ್ರಾಂಗ್ ಇರ್ತದೆ ನೋಡಿ, ಅದೇ ರೀತಿ ಇಂಥ ಸಂಬಂಧಗಳು ಕೂಡ ನಮ್ಮನ್ನ ಸ್ಟ್ರಾಂಗ್ ಆಗಿ ಬಿಟ್ಟು ಹೋಗಲ್ಲ, ಗಟ್ಟಿಯಾಗಿ ಹಿಡ್ಕೊಳ್ತವೆ ಗೈಸ್. ಕೊನೆಯದಾಗಿ ಒಂದು ಮಾತೇನಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ತಡವಾಗಿ ಬರುತ್ತವೆ, ಆದ್ರೆ ಬಂದ ಮೇಲೆ ಒಂದು ಸೂಪರ್ ಆಗಿ ಬೆಸ್ಟ್ ಆಗಿ ಉಳಿಯುತ್ತವೆ. ಹಾಗೆ ಸಂಬಂಧದಲ್ಲಿ ಕೂಡ ಕೆಲ ಸಂಬಂಧಗಳು ನಮಗೆ ತಡವಾಗಿ ಸಿಕ್ಕಿದೆ ಅಂದು ಅದು ತಪ್ಪಾದ ಸಮಯ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಾರ್ದು. ಬಹುಶಃ ಅದು ಸರಿಯಾದ ಸಮಯವೂ ಕೂಡ ಇರಬಹುದಲ್ವಾ. ಯಾಕಂದ್ರೆ ಬೇಗ ಸಿಗೋದು ನಮ್ಗೆ ಎಕ್ಸೈಟ್ಮೆಂಟ್ ಅನ್ನು ಕೊಡುತ್ತೆ ಗೈಸ್. ಸೊ ತಡವಾಗಿ ಸಿಕ್ಕೋದನ್ನ ನಮ್ಗೆ ನೆಮ್ಮದಿ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಕೂಡ ತಡವಾಗಿ ಬಂದ್ರು ಸ್ಪೆಷಲ್ ಅನ್ನೋ ವ್ಯಕ್ತಿ ಇದ್ದಾರೆ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.